ರೈತರ ಪ್ರಶ್ನೆಗೆ ಗುಂಡ್ಲುಪೇಟೆ ಶಾಸಕ ಗಣೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂದರೆ ಸಿಡಿಮಿಡಿಗೊಂಡ್ರು. ರೈತರ ಒಂದು ದಿನಾಚರಣೆಯಲ್ಲಿ, ರೈತ ಹುತಾತ್ಮ ದಿನಾಚರಣೆಯಲ್ಲಿ ಆಗಿರುವಂತ ಹೈಡ್ರಾಮಾ ಇದು. ಚಾಮರಾಜನಗರದಲ್ಲಿ ರೈತರು ಮತ್ತೆ ಕೈ ಕಾರ್ಯಕರ್ತರ ನಡುವೆ ಗಲಾಟೆ ಶುರುವಾಯಿತು. ಇದರಿಂದ ಕೋಪಗೊಂಡು ಕಾರ್ಯಕ್ರಮದ ವೇದಿಕೆಯಿಂದ ಶಾಸಕರು ಹೊರ ನಡೆದು ಕಾರ್ಯಕ್ರಮದಲ್ಲಿ ಬರಗಾಲದ ನೀರಿನ ಸಮಸ್ಯೆ ಬಗ್ಗೆ ರೈತರ ಕಡೆಯಿಂದ ಪ್ರಶ್ನೆ ಇರುತ್ತೆ. ರೈತರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ರೈತರು ಪ್ರಶ್ನೆ ಮಾಡ್ತಾ ಇದ್ದಂಗೆ ವೇದಿಕೆಯಿಂದ ಹೊರ ನಡೆದಿದ್ದಾರೆ ಗಣೇಶ್ ಪ್ರಸಾದ್. ಇದು ಗುಂಡಾವರ್ತನೆ ಆರೋಪ ಕೈ ಅಂಥೇಳಿ ಅಲ್ಲಿ ಕೈ ಕಾರ್ಯಕರ್ತರ ನಡುವೆ ಆಗಿರುವಂಥ ಗಲಾಟೆ, ರೈತರು ಮತ್ತೆ ಕೈ ಕಾರ್ಯಕರ್ತರ ನಡುವೆ. ಈ ರೀತಿಯಾಗಿ ನೀವು ಶಾಸಕರನ್ನು ಯಾಕೆ ಹೇಳಿದ್ರಿ, ಯಾಕೆ ಪ್ರಶ್ನೆ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಇದೊಂಥರ ಗುಂಡಾ ರೀತಿಯ ವರ್ತನೆ ಅಂತ. ಈ ಬಾರಿ ವಾಡಿಕೆಯ ತಕ್ಕಂತೆ ಮಳೆ ಆಗ್ತಾ ಇಲ್ಲ. ಸೊ ಹಾಗಾಗಿ ರೈತರಿಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ಬಂದಿರುವಂಥ ಶಾಸಕರಿಗೆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಶಾಸಕರದ್ದು ಪತ್ತೆನೇ ಇಲ್ಲ ಅಲ್ಲಿ. ಸೊ ಯಾವಾಗ ರೈತರು ಪ್ರಶ್ನೆ ಕೇಳ್ತಾ ಇದ್ದಂಗೆ ವೇದಿಕೆಯಿಂದ ನಡೆದ್ರು, ಅಲ್ಲಿಂದ ಹೊರಟೋದ್ರು. ಯಾವಾಗ ಶಾಸಕರು ಅಲ್ಲಿಂದ ವೇದಿಕೆಯಿಂದ ಹೊರಟೋಗ್ತಾರಲ್ಲ, ತದನಂತರ ಕಾರ್ಯಕರ್ತರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತೆ. ಗುಂಡ್ಲುಪೇಟೆ ಶಾಸಕರು ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಅಂದರೆ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಚರ್ಚೆ ಆಗಬೇಕಾಗಿರೋದು ಅದೇ, ರೈತರಿಗೆ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಪರಿಹಾರ ಬೇಕಾಗತ್ತೆ ಅಂತೇಳಿ. ಆ ಸಮಸ್ಯೆಗಳನ್ನು ಕೇಳುವಂಥ ಪೇಸೆನ್ಸ್ ಇಲ್ಲ ಅವರಿಗೆ. ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರುವಂತದ್ದು ಇರ್ಬೋದು, ಅಂಗ್ಲ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿಲ್ಲ ಅನ್ನೋ ಥರದಲ್ಲಿ ಇರ್ಬೋದು. ಈ ತರದ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಮಾನ್ಯ ಶಾಸಕರು ತಾಳ್ಮೆಯಿಂದ ಮಾತಾಡಬೇಕಾದಂಥವ್ರು ಇದ್ದಕ್ಕಿದ್ದಂಗೆನೆ ಸಿಟ್ಟಿಗೆದ್ದು ರೈತ ಮುಖಂಡರುಗಳ ಮೇಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಸಾಗರ್, ಈಗ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಪರಿಹಾರ ಕೊಡಿ ಅಂತ ಕೇಳಿದಕ್ಕೆ ರೈತರ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಶಾಸಕರು ಅಲ್ಲಿಂದ ಕಾಲ್ ಕಿತ್ತಿದ್ದು ಯಾಕೆ ಅಂತ. ಎಂ ಕುಮಾರ್, ಏನು ಮೊನ್ನೆ ಅಷ್ಟೇ ಗುಂಡ್ಲುಪೇಟೆ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಒಂದು ರೈತರ ಹುತಾತ್ಮರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದಂತಹ ಕೈ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರನ್ನ ರೈತರು ಆಹ್ವಾನ ಮಾಡಿದ್ರು. ಇದೇ ವೇಳೆ ಗಣೇಶ್ ಪ್ರಸಾದ್ ಅವರು ಬಂದು ವೇದಿಕೆಯಲ್ಲಿ ಕೂಡ ಕೂತಿದ್ರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇದ್ದಂತಹ ಮತ್ತೆ ವೇದಿಕೆ ಮುಂಭಾಗ ಇದ್ದಂತಹ ರೈತರೆಲ್ಲರೂ ಕೂಡ ಗಣೇಶ್ ಪ್ರಸಾದ್ ಅವರಿಗೆ, ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ, ಬರಗಾಲ ಸ್ಥಿತಿ ನಿರ್ಮಾಣವಾಗಿದೆ, ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯವನ್ನ ನಿಮ್ಮ ಸರ್ಕಾರದ ಪರವಾಗಿ ನೀವು ಮಾಡ್ಕೊಡ್ಬೇಕಿತ್ತು, ಆದ್ರೆ ಇದೆಲ್ಲವೂ ಕೂಡ ವಿಳಂಬವಾಗ್ತಿದೆ ಪ್ರಶ್ನೆಯನ್ನ ಕೇಳ್ತಾರೆ. ಇದರ ಜೊತೆಗೆ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವಂತಹ ಅಂಗಳ ಅನ್ನುವ ಒಂದು ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆಯನ್ನ ಸುಮಾರು ವರ್ಷಗಳಿಂದಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೇವೆ. ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಿಸಿಕೊಡ್ಬೇಕು, ಅಲ್ಲಿನ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ರಸ್ತೆ ಬದಿಯಲ್ಲಿ ನಿಂತು ಒಂದು ಬಸ್ಗಳಿಗೆ ಕಾಯ್ತಾರೆ ಎನ್ನುವ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇದೇ ವೇಳೆ ಶಾಸಕರು ಇದೇ ಸಂದರ್ಭದಲ್ಲಿ ರೈತರು ಕೇಳಿದಂತಹ ಪ್ರಶ್ನೆಗಳಿಗೆ ಕೋಪಗೊಂಡಂತಹ ಶಾಸಕರು ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇಲ್ಲದ ಸಲ್ಲದ ಪ್ರಶ್ನೆಗಳನ್ನು ಕೇಳಿ ಒಂದಷ್ಟು ಅವಮಾನ ಮಾಡುವ ಕಾರ್ಯವನ್ನ ನೀವು ಮಾಡ್ತಾ ಇದ್ದಾರೆ ಎಂದು ಕೋಪಗೊಂಡು ಅಲ್ಲಿನ ಸ್ಥಳೀಯ ಶಾಸಕರು ಕಾರ್ಯಕ್ರಮವನ್ನು ಬಿಟ್ಟು ವೇದಿಕೆಯಿಂದ ಹೊರ ನಡೆಸ್ತಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಂದ್ರೆ ಶಾಸಕರ ಜೊತೆಗೆ ಬಂದಿದ್ದಂತಹ ಒಂದಷ್ಟು ಆಪ್ತರು ಅಲ್ಲಿನ ರೈತರ ಜೊತೆಗೆ ಒಂದು ವಾಗ್ವಾದವನ್ನು ಕೂಡ ಮಾಡ್ತಾರೆ. ಅಂದ್ರೆ ರೈತರು ಹೇಳುವ ಪ್ರಕಾರ ನಮ್ಮ ಜೊತೆಗೆ ಕೈ ಬೆಂಬಲಿಗರೆಲ್ಲರೂ ಕೂಡ, ಅಂದ್ರೆ ಶಾಸಕರ ಬೆಂಬಲಿಗರೆಲ್ಲರೂ ಕೂಡ ಕೈ ಕಾರ್ಯಕರ್ತರು ನಮ್ಮ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮನ್ನ ಬೈದಿದ್ದಾರೆ ಎನ್ನುವ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಎಸ್, ಓಕೆ, ಥ್ಯಾಂಕ್ ಯು ಸಾಗರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.